ಸ್ಯಾಂಡಲ್ವುಡ್ ಕನ್ನಡ ಚಿತ್ರರಂಗದ ಪಾಲಿಗೆ ಇವತ್ತೊಂದು ತುಂಬ ಶಾಕ್ ಅಂತ ಹೇಳ್ಬೋದು. ಇನ್ನು ನಿನ್ನೆ ಮೊನ್ನೆ ಇನ್ನು ಹೊಸ ವರ್ಷ ಆಚರಣೆ ಮಾಡಿಕೊಂಡು ಎಲ್ಲ ಒಂದು ಝೂಮಲ್ಲಿದ್ದರು. ಕನ್ನಡ ಇಂಡಸ್ಟ್ರಿಗೆ ಒಳ್ಳೆ ಮಾರ್ಕೆಟ್ ಓಪನ್ ಆಗಿತ್ತು. ಇಡೀ ಇಂಡಿಯಾದಲ್ಲಿ, ಇಡೀ ವರ್ಲ್ಡಲ್ಲಿ ಒಳ್ಳೆ ಮಾರ್ಕೆಟಿಂಗ್ ಓಪನ್ ಆಗಿತ್ತು. ಈಗಿರುವಾಗ ಇದು ಸಡನ್ಲಿ ಇದ್ದಕ್ಕಿದ್ದಂಗೆ ಕನ್ನಡದಲ್ಲಿ ಟಾಪ್ 4 ಹೀರೋಗಳು ಆ್ಯಂಡ್ ದೆನ್ ಟಾಪ್ 4 ಪ್ರೊಡ್ಯೂಸರ್ಸ್ ಮನೆ ಮೇಲೆ ಇವತ್ತು ಬೆಳಿಗ್ಗೆ ಐ ಟಿ ಶಾಕ್ ನೀಡಿದೆ. ಯಾವ ಥರ ಶಾಕು, ಯಾರ್ಯಾರ ಮನೆ ಮೇಲೆ ಐ ಟಿ ರೇಡ್ ಆಗಿದೆ ಇವತ್ತು ಬೆಳಿಗ್ಗೆ ಅಂತ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಫಸ್ಟ್ ಮೊದಲನೇದಾಗಿ ನಿರ್ಮಾಪಕರ ಮನೆ ಮೇಲೆ, ಯಾವ್ಯಾವ ನಿರ್ಮಾಪಕರ ಮನೆ ಮೇಲೆ ಐ ಟಿ ರೇಡ್ ಆಗಿದೆ ಅಂತ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ರಾಕ್ಲೈನ್ ವೆಂಕಟೇಶ್, ಆಮೇಲೆ ವಿಜಯ್ ಕಿರಗಂದೂರು, CR ಮನೋಹರ್ ಆ್ಯಂಡ್ ದೆನ್ ಜಯಣ್ಣ ಭೋಗೇಂದ್ರ, ಈ 4 ಜನ ಕನ್ನಡದ ನಿರ್ಮಾಪಕರ ಮೇಲೆ ಐ ಟಿ ರೇಡ್ ಆಗಿದೆ. ಬೆಳಿಗ್ಗೆ ಒಂದು 8 ಗಂಟೆಯಿಂದನೇ ಆಲ್ ಓವರ್ ಬೆಂಗಳೂರಲ್ಲಿ 20ರಿಂದ 25 ಜನ ಐ ಟಿ ಅಧಿಕಾರಿಗಳ ತಂಡ ಏಕಕಾಲಕ್ಕೆ ಈ 4 ಜನ ಪ್ರೊಡ್ಯೂಸರ್ಗಳು ಮತ್ತು 4 ಜನ ಹೀರೋಗಳು, ಅಂದರೆ 4 ಜನ ಹೀರೋಗಳು ಯಾರು ಅಂತ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್, ರಾಕಿಂಗ್ ಸ್ಟಾರ್ ಯಶ್, ಕಿಚ್ಚ ಸುದೀಪ್ ಆ್ಯಂಡ್ ನಮ್ಮ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಮನೆ ಮೇಲೂ ಕೂಡ ಐ ಟಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಇನ್ನು ಹೇಳ್ದಂಗಾಗಲೇ ಕನ್ನಡ ಇಂಡಸ್ಟ್ರಿಗೆ ಒಂದೊಳ್ಳೆ ಬೆಳವಣಿಗೆ ಆಗ್ತಾ ಇತ್ತು. ಇದುವರೆಗೂ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಐ ಟಿ ರೈಡ್ ಇಷ್ಟು ದೊಡ್ಡ ಐ ಟಿ ರೈಡು ಅಟ್ ಎ ಟೈಮ್ ಆಗಿರೋದನ್ನ ನಾವು ಕೇಳಿಲ್ಲ. ಎಲ್ಲೋ ಒಬ್ಬ ನಟನ ಮನೆ ಮೇಲೆ ಅಥವಾ ಆ ನಟ ಕಮ್ ಪೊಲಿಟಿಷಿಯನ್ ಆಗಿರ್ಬೋದು, ಅವ್ರ ಮನೆ ಮೇಲೆ ರೈಡ್ ಆಗಿರೋದು ನಾವು ಇದುವರೆಗೂ ಎಕ್ಸಾಂಪಲ್ಸ್ ಇದೆ. ಬಟ್ ಇತ್ತೀಚೆಗೆ ಇಂಥ ದೊಡ್ಡ ರೈಡು ಸ್ಯಾಂಡಲ್ವುಡ್, ಅದು ಕರ್ನಾಟಕದ ಮಟ್ಟಿಗೆ, ಕನ್ನಡ ಚಲನಚಿತ್ರರಂಗದ ಮಟ್ಟಿಗೆ ಆಗಿರಲಿಲ್ಲ. ಇದು ಫಸ್ಟ್ ಆಗಿದೆ. ಇದಕ್ಕೆ ಕಾರಣ ಸಾವಿರಾರು ಇರ್ಬೋದು. ಅಂದರೆ ಇತ್ತೀಚೆಗೆ ಕನ್ನಡ ಸಿನಿಮಾಗಳು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ತಾ ಇದೆ. ಕನ್ನಡ ಸಿನಿಮಾದ ಹೀರೋಗಳು ತುಂಬ ನೇಮ್ ಮಾಡ್ತಾ ಇದ್ದಾರೆ. ಕನ್ನಡದ ಸಿನಿಮಾಗಳು 100 ಕೋಟಿ ಕ್ಲಬ್ ಸೇರ್ತಾ ಇದೆ, 150 ಕೋಟಿ ಕ್ಲಬ್ ಸೇರ್ತಾ ಇದೆ, 200 ಕೋಟಿ ಕ್ಲಬ್ ಸೇರೋ ಗಡಿಯಲ್ಲಿ ನಿಂತ್ಕೊಂಡಿದೆ ಅಂತಂದಾಗ ಆಬ್ವಿಯಸ್ಲಿ ಇವರೆಲ್ಲ ಐ ಟಿ ಕರೆಕ್ಟಾಗಿ ಫೈಲ್ ಮಾಡಿದಾರ, ಟ್ಯಾಕ್ಸ್ ಕಟ್ತಾ ಇದ್ದಾರೆ ಗೌರ್ಮೆಂಟ್ಗೆ, ಅಥವಾ ಏನಾದರೂ ಗೌರ್ಮೆಂಟಿಗೆ ಮೋಸ ಮಾಡ್ತಾ ಇದ್ದಾರಾ ಅನ್ನೋದೊಂದು ಕ್ವಶನ್ ಮಾರ್ಕ್ ಇರುತ್ತೆ. ನಾವು ಅಬ್ಸರ್ವ್ ಮಾಡ್ಬೋದು. ಯಾವುದೇ ಒಬ್ಬ ನಿರ್ಮಾಪಕರಾಗಲಿ, ಚಿತ್ರ ನಿರ್ಮಾಣ ಸಂಸ್ಥೆ ಆಗಲಿ, ಚಿತ್ರ ನಿರ್ಮಾಣ ಮಾಡ್ತಾರೆ. ಚಿತ್ರ ನಿರ್ಮಾಣ ಮಾಡಾದ್ಮೇಲೆ ಅಫಿಷಿಯಲ್ ಆಗಿ ಇಷ್ಟು ಕೋಟಿ ಬಂತು, ಇಷ್ಟು ಕೋಟಿ ನಾವು ಬಿಸ್ನೆಸ್ ಮಾಡಿದ್ದೀವಿ, ಈ ಸಿನಿಮಾ ಇಷ್ಟು ಕೋಟಿ ಲಾಭ ಮಾಡಿದೆ ಅಂತ ಹೇಳ್ಕೊಳ್ಳೋರ ಸಂಖ್ಯೆ ತುಂಬ ಕಮ್ಮಿ. ನಾವು ಅಬ್ಸರ್ವ್ ಮಾಡ್ಬೋದು, ತುಂಬ ಕಮ್ಮಿ. ಅವರು ಐ ಟಿ ಫೈಲ್ ಮಾಡಿರ್ತಾರೆ, ಬಟ್ ಅದು ಎಲ್ಲೂ ಹೊರಗಡೆ ಅಷ್ಟೊಂದು ನ್ಯೂಸ್ ಆಗಿರೋದಿಲ್ಲ. ಈ ತುಂಬ ಜನ ಕ್ರಿಟಿಕ್ಸ್ ಬೇಸ್ ಮೇಲೆ, ಚಾನಲ್ ಬೇಸ್ ಮೇಲೆ, ಯೂಟ್ಯೂಬ್ ಬೇಸ್ ಮೇಲೆ, ಫೇಸ್ಬುಕ್ ಬೇಸ್ ಮೇಲೆ ಫ್ಯಾನ್ಗಳು ಅವರು ಮಾತಾಡೋದು ಕೇಳಿ ಒಂದು ಸಿನಿಮಾ 50 ಕೋಟಿ ಮಾಡ್ತಂತೆ, ಒಂದು ಸಿನಿಮಾ 100 ಕೋಟಿ ಮಾಡ್ತಂತೆ, 150 ಕೋಟಿ ಮಾಡ್ತಂತೆ, 200 ಕೋಟಿ ಮಾಡ್ತಂತೆ, ಬರೀ ಈ ಥರ ಕಂತೆಗಳೇ ಬಿಟ್ಟರೆ ಅಫಿಷಿಯಲ್ ಆಗಿ ಎಲ್ಲೂ ಅನೌನ್ಸ್ ಆಗಿರೋದನ್ನು ನಾವು ಕೇಳಿರೋದು ನೋಡೋದು ತುಂಬ ಕಮ್ಮಿ. ಅನೌನ್ಸ್ ಆಗಿದೆ ಬಟ್ ತುಂಬ ಕಮ್ಮಿ. ಇದು ಕೂಡ ಇವತ್ತು ಐ ಟಿ ಇಂಡಸ್ಟ್ರಿ ಮೇಲೆ ಐ ಟಿ ರೈಡ್ ಆಗೋದಕ್ಕೆ ಕಾರಣ ಆಗಿರ್ಬೋದು. ಇನ್ನು ನಾವು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರನ್ನ ತಗೊಂಡ್ರೆ, ಪುನೀತ್ ರಾಜ್ಕುಮಾರ್ ಅವರು ಕನ್ನಡದ ಒಬ್ಬ ಹೆಸರಾಂತ ನಟ, ಒಬ್ಬ ದೊಡ್ಡ ನಟ. ಅವ್ರ ಸಿನಿಮಾ ಅಂದರೆ ಅಭಿಮಾನಿಗಳಾಗಲಿ, ಫ್ಯಾಮಿಲಿ ಆಡಿಯನ್ಸ್ ಆಗಲಿ, ಇಡೀ ಕರ್ನಾಟಕದ ಜನತೆ ಕಾದು ಕೂತಿರ್ತಾರೆ. ಫಸ್ಟು ಒಂದು ದಾಖಲೆ ಇದೆ. ಏನಪ್ಪ ಅಂದರೆ, ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾ ರಾಜ್ಕುಮಾರ್ ಸಿನಿಮಾ 75 ಕೋಟಿಗೂ ಅಧಿಕ ಲಾಭ ಮಾಡಿತ್ತು ಅಂತ. ಈ ಥರ ಅವರೊಂದು ದೊಡ್ಡ ಸ್ಟಾರ್ ಆಗಿದ್ದಾರೆ. ಸೊ ಅದೇ ಉದ್ದೇಶದಿಂದ ಅವರು ಕೂಡ ಐ ಟಿ ಫೈಲ್ ಮಾಡಿದಾರೋ ಇಲ್ವೋ ಅನ್ನೋದೊಂದು ಪರಿಶೀಲನೆ ಮಾಡೋದಕ್ಕೋಸ್ಕರ ಅವ್ರ ಮನೆ ಮೇಲೂ ಐ ಟಿ ರೈಡ್ ಆಗಿರ್ಬೋದು. ಇನ್ನು ನಮ್ಮ ಯಶ್, ರಾಕಿಂಗ್ ಸ್ಟಾರ್ ಯಶ್ ಅವರು ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಚಿತ್ರ 50 ಕೋಟಿ ಗಳಿಕೆ ಕಂಡು ಕನ್ನಡದಲ್ಲಿ ಮೊದಲು 50 ಕೋಟಿ ಗಳಿಕೆ ಕಂಡ ಸಿನಿಮಾ ಅಂತ ಒಂದು ಹೆಗ್ಗಳಿಕೆ ಪಡೆದಿತ್ತು. ಇವಾಗ KGF, ನೀವು ಎಲ್ಲಿ ನೋಡಿದ್ರು ಇವಾಗ KGF ದೇ ಹವಾ, KGF ದೇ ಮಾತು, KGF ಸಿನಿಮಾ ಬಗ್ಗೆನೇ ಎಲ್ಲರ ಬಾಯಲ್ಲೂ ಮಾತು. ನೀವು ಕರ್ನಾಟಕ ಅಲ್ಲ, ತಮಿಳುನಾಡು, ತೆಲುಗು, ಆಂಧ್ರ, ಮುಂಬೈ ಎಲ್ಲೋದ್ರೂ ನಿಮ್ಗೆ KGF ಚಿತ್ರದೇ ಮಾತು. ಅಂತ KGF ಆಲ್ಮೋಸ್ಟ್ 1 ವೀಕ್, ಫಸ್ಟ್ ವೀಕ್ ಎಂಡಲ್ಲೇ 100 ಕೋಟಿ ಕ್ರಾಸ್ ಮಾಡಿಬಿಟ್ಟು 150 ಕೋಟಿ ಹತ್ತತ್ರ ಬಂದು ನಿಂತ್ಕೊಂಡಿದೆ ಅಂತ ಒಂದು ನ್ಯೂಸ್ ಇತ್ತು. ಇವಾಗ ಯಶ್ ಅವ್ರ ಮನೆ ಮೇಲೂ ದಾಳಿ ಆಗಿದೆ. ಯಶ್ ಅವ್ರ ಮನೆ ಮೇಲೇ KGF ಚಿತ್ರದ ನಿರ್ಮಾಪಕ ವಿಜಯ್ ಕಿರಗಂದೂರು ಅವರ ಮನೆ ಮೇಲೂ ಕೂಡ ದಾಳಿಯಾಗಿದೆ. ಇನ್ನು ಇಲ್ಲಿ ಗಮನಿಸಬೇಕಾದ ಮ್ಯಾಟ್ರ್ ಅಂತ ಹೇಳಿದ್ರೆ, ವಿಜಯ್ ಕಿರಗಂದೂರು ಅವರು KGF ಸಿನಿಮಾ ಪ್ರೊಡ್ಯೂಸರ್ ಹೌದು, ಪುನೀತ್ ರಾಜ್ಕುಮಾರ್ ಅವರ ರಾಜ್ಕುಮಾರ್ ಸಿನಿಮಾ ಪ್ರೊಡ್ಯೂಸರ್ ಹೌದು. ಇನ್ನು ನೆಕ್ಸ್ಟ್ KGF ಚಾಪ್ಟರ್ 2 ಅದಕ್ಕೂ ಅವರೇ ಪ್ರೊಡ್ಯೂಸರು.
ಸೊ ಕನ್ನಡದ ಮಟ್ಟಿಗೆ ಒಬ್ಬ ದೊಡ್ಡ ಪ್ರೊಡ್ಯೂಸರು. ಅಂದರೆ ಈ KGF ಅಂತ ಚಿತ್ರನ ನಿರ್ಮಿಸಿ ಇಂಥ ದೊಡ್ಡ ಮಟ್ಟದಲ್ಲಿ ಕನ್ನಡ ಚಿತ್ರಗಳನ್ನ ತಗೊಂಡೋಗಿ ಸಕ್ಸಸ್ ಕಂಡಿದ್ದ ಪ್ರೊಡ್ಯೂಸರ್ ವಿಜಯ್ ಕಿರಗುಂದೂರು ಅವ್ರ ಮನೆಯಲ್ಲಿ ಕೂಡ IT ರೈಡ್ ಆಗಿದೆ. ಇನ್ನು ನಮ್ಮ ನಟ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಅವರು ಅವ್ರ ಮನೆ ಮೇಲೆ ಕೂಡ IT ರೈಡ್ ಆಗಿದೆ. ನೀವು ರಾಕ್ಲೈನ್ ವೆಂಕಟೇಶ್ ಅವ್ರನ್ನ ಗಮನಿಸ್ಬೋದು. ಅವರು ಕೇವಲ ಚಿತ್ರರಂಗದಲ್ಲಿ ಮಾತ್ರ ಅಲ್ಲ, ರಾಜಕೀಯ ನಂಟು ಕೂಡ ಅವರಿಗಿತ್ತು. ಅಂದರೆ ಮುನಿರತ್ನ ಆ್ಯಂಡ್ ರಾಕ್ಲೈನ್ ವೆಂಕಟೇಶ್ ಅವರು ಬೀಗರು ಕೂಡ ಆಗಿದ್ದಾರೆ. ಇದು ಒಂದು ಕಾರಣ ಇರ್ಬೋದೇನೋ ಅವ್ರ ಮನೆಯಲ್ಲಿ ಐ ಟಿ ರೈಡ್ ಆಗೋದಕ್ಕೆ. ಇದಲ್ದಲ್ಲೇ ಮತ್ತೆ ರಾಕ್ಲೈನ್ ವೆಂಕಟೇಶ್ ಅವ್ರನ್ನ ಯಾವ್ಯಾವ ದೊಡ್ಡ ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ ಅಂತ ನೋಡೋದಾದ್ರೆ, ರಜನಿಕಾಂತ್ ಅವರ ಲಿಂಗ ಸಿನಿಮಾನ ಇವರೇ ಪ್ರೊಡ್ಯೂಸರ್ ಮಾಡಿದ್ರು. ಇನ್ನು ಬಜರಂಗಿ ಭಾಯ್ಜಾನ್, ಸಲ್ಮಾನ್ ಖಾನ್ ಅವರ ಬಜರಂಗಿ ಭಾಯ್ಜಾನ್ ಸಿನಿಮಾಕ್ಕೆ ಇವರು ಕೂಡ ಒಬ್ಬ ಪ್ರೊಡ್ಯೂಸರ್ ಆಗಿದ್ರು. ಅದಾದ್ಮೇಲೆ ಈಗ ಕನ್ನಡದ ನಟ ಸಾರ್ವಭೌಮ ಚಿತ್ರನ ಈಗ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಇನ್ನೇನು ಬರೋ ತಿಂಗಳು ಅದು ನಟ ಸಾರ್ವಭೌಮ ಚಿತ್ರ ರಿಲೀಸ್ಗೆ ರೆಡಿ ಆಗಿದೆ. ಈಗ ನಟ ಸಾರ್ವಭೌಮ ಚಿತ್ರ ರಿಲೀಸ್ ರೆಡಿ ಇದೆ. ಆ ಸಿನಿಮಾದ ನಿರ್ಮಾಪಕ ಬಂದ್ಬಿಟ್ಟು ರಾಕ್ಲೈನ್ ವೆಂಕಟೇಶ್ ಅವರು, ಹೀರೋ ಬಂದ್ಬಿಟ್ಟು ಪುನೀತ್ ರಾಜ್ಕುಮಾರ್ ಅವರು, KGF ಚಿತ್ರದ ನಿರ್ಮಾಪಕರು ಬಂದ್ಬಿಟ್ಟು ವಿಜಯ್ ಕಿರಗುಂದೂರು ಅವರು, ಹೀರೋ ಬಂದ್ಬಿಟ್ಟು ಯಶ್ ಅವರು. ಇದು ಎಲ್ಲೋ ಒಂದೊಂದು ಕಡೆ ಲಿಂಕ್ ಆಗ್ತಾ ಹೋಗ್ತಾ ಇದೆ. ಆ ಸಿನಿಮಾ ಪ್ರೊಡ್ಯೂಸರ್ಸು ಹೀರೋ ಮೇಲೆ ಮನೆಗಳ ಮೇಲೆ ಏಕಕಾಲಕ್ಕೆ ದಾಳಿ ನಡೆಸಿರೋದು ಒಂದೆಲ್ಲೋ ಒಂದು ಕಡೆ ಲಿಂಕ್ ಆಗ್ತಾ ಹೋಗ್ತಾ ಇದೆ. ಇನ್ನು ಇದನ್ನ ಬಿಟ್ಟರೆ ಇನ್ನು ದಿ ವಿಲನ್ ಸಿನಿಮಾ, KGF ಸಿನಿಮಾ ಬರೋದಕ್ಕೂ ಮುಂಚೆ ಒಂದು ಇಂಡಸ್ಟ್ರಿಯಲ್ಲಿ ತುಂಬ ಹವಾ ಕ್ರಿಯೇಟ್ ಮಾಡಿ, ಅದು ಕೂಡ ನಿಯರ್ ಬೈ 100 crore ಕ್ಲಬ್ ನಿಯರ್ ಬೈ ಬಂದು ನಿಂತಿತ್ತು. ಆ ಚಿತ್ರದ ನಿರ್ಮಾಪಕ CR ಮನೋಹರ್ ಅವರ ಮನೆ ಮೇಲೂ ಕೂಡ IT ರೇಡ್ ಆಗಿದೆ. ಇನ್ನು ಕಿಚ್ಚ ಸುದೀಪ್ ದಿ ವಿಲನ್ ಸಿನಿಮಾದ ಒಬ್ಬ ನಾಯಕ ನಟ ಕಿಚ್ಚ ಸುದೀಪ್ ಅವರ ಮನೆ ಮೇಲೆ ರೇಡ್ ಆಗಿದೆ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್, ವಿಲನ್ ಸಿನಿಮಾದ ಮತ್ತೊಬ್ಬ ನಾಯಕ, ಇವ್ರ ಮನೆ ಮೇಲೆ ರೇಡ್ ಆಗಿದೆ. ಇಲ್ಲೂ ಕೂಡ ಲಿಂಕ್ ಕಾಣ್ಬೋದು. ನಟ ಸಾರ್ವಭೌಮ ಚಿತ್ರದಲ್ಲಿ ರಾಕ್ಲೈನ್ ವೆಂಕಟೇಶ್, ಪುನೀತ್ ರಾಜ್ಕುಮಾರ್, KGF ಚಿತ್ರದಲ್ಲಿ ವಿಜಯ್ ಕಿರಗುಂದೂರ್, ರಾಕಿಂಗ್ ಸ್ಟಾರ್ ಯಶ್, ಇನ್ನು ದಿ ವಿಲನ್ ಚಿತ್ರದ ನಿರ್ಮಾಪಕ CR ಮನೋಹರ್ ಹಾಗೂ ನಾಯಕ ನಟರುಗಳಾದ ಶಿವರಾಜ್ ಕುಮಾರ್ ಮತ್ತು ಸುದೀಪ್ ಅವರ ಮನೆ ಮೇಲೂ ದಾಳಿಯಾಗಿರೋದು ಮೇಲ್ನೋಟಕ್ಕೆ ಹೆಂಗೆ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ, ಈ ಎಲ್ಲ ಸಿನಿಮಾಗಳು ಕೋಟಿ ಬಿಸ್ನೆಸ್ ಮಾಡಿತ್ತು, ಕೋಟಿ ಬಿಸ್ನೆಸ್ ಮಾಡುವ ಹಂತದಲ್ಲಿದೆ. ಹೀಗಾಗಿ ಅವರು IT ಫೈಲ್ ಮಾಡಿಲ್ಲ ಅಂತ ಹೇಳಿದ್ರೆ ಅದನ್ನು ಹೇಗೆ ಹಿಡಿಯೋದು, ಅದನ್ನು ಹೇಗೆ ವಶಪಡಿಸ್ಕೊಳ್ಳೋದು, ಈ ಥರದ್ದೊಂದು ಸ್ಟ್ಯಾಟ್ಸ್ ಮೇಲೆ ತುಂಬ ದಿನಗಳ ಕಾಲ ವಾಚ್ ಮಾಡಿರ್ತಾರೆ. ಅಂದರೆ IT ರೈಡ್ ಆಗಬೇಕಾದ್ರೆ ನೆನ್ನೆ ಡಿಸೈಡ್ ಮಾಡಿಬಿಟ್ಟು ಇವತ್ತು IT ರೈಡ್ ಮಾಡಿರೋದಿಲ್ಲ. IT ಅಧಿಕಾರಿಗಳು ಕ್ಲೀನಾಗಿ ಪ್ಲ್ಯಾನ್ ಮಾಡಿ ತುಂಬ ದಿನಗಳಿಂದ ವಾಚ್ ಮಾಡಿ ಅವ್ರನ್ನ ಯಾವ ಟೈಮಲ್ಲಿ ಇದು ಮಾಡಬೇಕು, ಯಾವ ಟೈಮಲ್ಲಿ ರೈಡ್ ಮಾಡಬೇಕು, ಯಾವುದು ಕರೆಕ್ಟ್ ಟೈಮ್ ಅಂತ ಯೋಚನೆ ಮಾಡಿಕೊಂಡು ರೈಡ್ ಮಾಡಿರ್ತಾರೆ. ಸೊ ಇವತ್ತು ಕನ್ನಡ ಚಿತ್ರರಂಗದ ಮಟ್ಟಿಗೆ ಹೊಸ ವರ್ಷದ ಆರಂಭದಲ್ಲೇ ಸ್ಯಾಂಡಲ್ವುಡ್ಗೆ ಒಂದು ಬಿಗ್ ಶಾಕ್ ಅಂತ ಹೇಳ್ಬೋದು. ಯಾವೆಲ್ಲ ನಟರುಗಳು, ನಿರ್ಮಾಪಕರುಗಳು IT ಫೈಲ್ ಮಾಡಿ ಅವ್ರ ಡಾಕ್ಯುಮೆಂಟೇಷನ್ಸ್ ಪರ್ಫೆಕ್ಟ್ ಆಗಿರುತ್ತೋ ಅವರಿಗೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಅಭಿಮಾನಿಗಳು ಕೂಡ ಯಾವುದೇ ರೀತಿ ಭಯ ಪಡೋದು ಬೇಕಾಗಿಲ್ಲ. ಯಾರಾದರೂ IT ಫೈಲ್ ಕರೆಕ್ಟಾಗಿ ಮಾಡಿಲ್ಲ ಅಂತ ಹೇಳಿದ್ರೆ, ಏನಾದರೂ ಅಕ್ರಮ ಅಂತ ಏನಾದ್ರು ಕಂಡು ಬಂದರೆ ಅವ್ರ ಮೇಲೆ ಕೇಸ್ ಹಾಕೋ ಸಾಧ್ಯತೆಗಳಿರುತ್ತೆ. ಅದನ್ನು ಅವರು ನೆಕ್ಸ್ಟು ಅಂದರೆ ಅದಕ್ಕೆ IT ಫೈಲ್ ಮಾಡೋದಕ್ಕೆ ಒಂದಿಷ್ಟು ಟೈಮ್ ಅಂತಿರುತ್ತೆ. ಆ ಟೈಮ್ ಒಳಗಡೆ ಅವ್ರು ಮಾಡಬಹುದು. ಇನ್ನೂ ಮಾಡಿಲ್ಲ ಅಂದರೆ ಇನ್ನು ಮುಂದಕ್ಕೂ ಮಾಡ್ಬೋದು. ಸೊ ಯಾವುದೇ ರೀತಿ ತೊಂದರೆಗಳಿಲ್ಲ, ತಮ್ಮ ನೆಚ್ಚಿನ ನಟರುಗಳಿಗೆ ಯಾವುದೇ ರೀತಿ ತೊಂದರೆಗಳಿಲ್ಲ ಅಂತ ನಾನು ಭಾವಿಸ್ತಾ, ಯಾರು ಆತಂಕ ಪಡೋದು ಬೇಡ. ಇದು ಜಸ್ಟ್ IT ರೈಡ್ ಅಷ್ಟೇ. ಅವ್ರು ಏನಾದ್ರು ಟ್ಯಾಕ್ಸ್ ಕಟ್ಟಿಲ್ಲ ಅಂದರೆ ಮಾತ್ರ ಅವ್ರಿಗೆ ತೊಂದರೆ ಆಗುತ್ತೆ. ಬಿಟ್ಟರೆ ನಮ್ಮ ಸ್ಯಾಂಡಲ್ವುಡ್ನ ನಟರಾಗಿರ್ಬೋದು, ನಿರ್ಮಾಪಕರಾಗಿರ್ಬೋದು ಆ ಥರ ಯಾರು ಟ್ಯಾಕ್ಸ್ನ ಉಳಿಸ್ಕೊಂಡಿರೋದಕ್ಕೆ ಚಾನ್ಸಸ್ ಇಲ್ಲ. ಎಲ್ಲ ಪೇ ಮಾಡಿರ್ತಾರೆ. ಹೆದರ್ಕೊಳ್ಳೋದು ಬೇಡ. ಎಲ್ಲ ಆರಾಮಾಗಿರಿ. ನಮಸ್ಕಾರ.